ಸೃಷ್ಟಿಯ ವೈಚಿತ್ರ್ಯ ಅನ್ನೋ ಹಾಗೆ ಹಾಸನದ ಅರಸೀಕೆರೆಯಲ್ಲಿ ಅಪರೂಪದ 3 ಕಾಲಿರುವ ಮಗು ಜನಿಸಿದೆ. ದೊಡ್ಡಮೇಟಿಕುರ್ಕೆಯ ನರೇಂದ್ರ ವಿಶಾಲಾಕ್ಷಿ ದಂಪತಿಯ ಮಗು ಇದಾಗಿದ್ದು, ಮಗುವಿಗೆ 3 ಕಾಲಿರೋದ್ರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಗಂಡು ಮಗು ಹುಟ್ಟಿದ್ದಕ್ಕೆ ಪೋಷಕರು ಖುಷಿ ಪಡಬೇಕಿತ್ತು, ಆದರೆ ಮಗುವಿಗೆ 3 ಕಾಲು ಇರೋದನ್ನ ಕಂಡು ಬೇಸರಗೊಂಡಿದ್ದಾರೆ. ಮಗುವಿನ ಬೆನ್ನಿನ ಕೆಳಗೆ 3ನೇ ಕಾಲಿದ್ದು, ಆ ಕಾಲಿನಲ್ಲಿ 2 ಬೆರಳು ಮಾತ್ರ ಇದೆ. ಮಗು 3.5 ಕೆಜಿ ತೂಕವಿದ್ದು ಆರೋಗ್ಯವಾಗಿದೆ. ಆದರೆ ಮಗುವಿಗೆ 3 ಕಾಲಿರೋದ್ರಿಂದ ಮುಂದೆ ತೊಂದರೆಯಾಗಬಹುದು ಅನ್ನೋ ಆತಂಕ ತಾಯಿ ವಿಶಾಲಾಕ್ಷಿಯದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಗುವಿನ ತಂದೆಯಾಗಿರುವಂತಹ ನರೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನರೇಂದ್ರ ಅವರೇ, ಮಗು ಈಗ ಆರೋಗ್ಯವಾಗಿದೆಯಾ? ವೈದ್ಯರು ಏನು ಹೇಳ್ತಾ ಇದ್ದಾರೆ? ನರೇಂದ್ರ ಅಲ್ಲ ಮೇಡಮ್, ನಮ್ಮ ಹೆಸರು ಆನಂದ್ ಕುಮಾರ್ ಅಂತ. ಓಕೆ, ಹೇಳಿ ಆನಂದ್. ಆರೋಗ್ಯ ಚೆನ್ನಾಗಿದೆ ಮೇಡಮ್. ಓಕೆ, ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ? ಡಾಕ್ಟರ್ ಯಾರು ಇಲ್ಲ ಈಗ. ಅವ್ರು ಏನ್ ಹೇಳ್ತಿದ್ದಾರೆ, ಅಲ್ಲಿ ಅರಸೀಕೆರೆಯಿಂದ ಹಾಸನಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಸನಿಗೆ ಬಂದಿದೀವಿ. ಇಲ್ಲಿ ನೋಡಿದ್ರೆ ಡಾಕ್ಟರ್ ಇಲ್ಲ, ಸಿಸ್ಟರ್ ಮಾತ್ರ ಇದ್ದಾರೆ. ಅವರು ನೋಡೋಣ, ಡಾಕ್ಟರ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಾಯ್ತಾ ಇದೀವಿ. ಸ್ಕ್ಯಾನಿಂಗ್ ಟೈಮಲ್ಲಿ ಗೊತ್ತಾಗಿರ್ಲಿಲ್ವಾ ಆನಂದ್ ಈ ಬಗ್ಗೆ? ಇಲ್ಲ ಮೇಡಮ್, 3 ಸಲ ಸ್ಕ್ಯಾನಿಂಗ್ ಮಾಡ್ತಿದೀವಿ ನಾವು. ಅದರಲ್ಲಿ ಯಾವುದೇ ರೀತಿಯಾಗದು ಯಾವ್ದು ಇಲ್ಲ ಅಂತಂದು ಹೇಳಿದ್ರು. ಮಗು ಬೆಳವಣಿಗೆ ಮಾತ್ರ ಚೆನ್ನಾಗಿದೆ ಬಿಟ್ರೆ ಮತ್ತೆ ಯಾವ್ದೇ ತೊಂದರೆ ಇಲ್ಲ, ಮಗು ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಅನಿಲ್ ಅಂತ ಮಾಡಿದ್ರು 2 ಸಲ. ಒಂದ್ಸತಿ ಇದ್ರಲ್ಲಿ ಅಶ್ವಿನಿ ಕ್ಲಿನಿಕ್ ಅಲ್ಲಿ ಒಂದ್ಸಲಿ ಮಾಡಿದ್ರು. ನಾಗಭೂಷಣ್ ಹಾಸ್ಪಿಟಲ್ ಅಲ್ಲಿ ಅನಿಲ್ ಅಂತ ಅವರು 2 ಸಲ ಮಾಡಿದ್ರು. 9 ತಿಂಗಳಲ್ಲಿ ಮಾಡ್ತಿದ್ವಿ ಮೇಡಮ್. ಅವಾಗೂ ಅಂತ ಹೇಳಿಲ್ಲ, 6 ತಿಂಗಳಲ್ಲಿ ಮಾಡ್ತಿದ್ವಿ ಅವಾಗ್ಲೂ ಹೇಳಿಲ್ಲ, 3 ತಿಂಗಳಲ್ಲಿ ಮಾಡ್ತಿದ್ವಿ ಅವಾಗ್ಲೂ ಹೇಳೇ ಇಲ್ಲ. ಓಕೆ, ಅಂದ್ರೆ ಈ ವಿಷಯ ಯಾವುದು ಗೊತ್ತಿರಲಿಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ಯಾವ್ದು ವಿಷಯ ಯಾವ್ದು ಗೊತ್ತೇ ಇರಲಿಲ್ಲ. ಓಕೆ, ಇವಾಗ ಡೆಲಿವರಿ ಆದಂತಹ ಆಸ್ಪತ್ರೆ ವೈದ್ಯರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಡೆಲಿವರಿ ಆದಂತ ವೈದ್ಯರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ಇದನ್ನ ಏನ್ ಮಾಡಕ್ ಆಗುತ್ತೆ ಎಲ್ಲೋ ಅವ್ರದ್ದು ವಸ್ತು ಸ್ಕ್ಯಾನ್ ಮಾಡಿಸಿದ್ಮೇಲೆ ಹೇಳ್ರಿ ಅಂತಂದು ಹೇಳ್ತಿದ್ದಾರೆ. ಓಕೆ, ತಾಯಿ ಈ ಬಗ್ಗೆ ಏನ್ ಹೇಳ್ತಿದ್ದಾರೆ ಆನಂದ್? ತಾಯಿ, ಮಗು ಇರೋದ್ರಿಂದ ನಮಗೆ ತೊಂದರೆ ಇಲ್ಲ, ಆದ್ರೆ ಮುಂದೆ ಅವನ ಲೈಫ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮ್ದು ಅದೇ ಮೇಡಮ್, ಮುಂದೆ ಅವನ ಭವಿಷ್ಯ, ಅವನ ಲೈಫು ಯಾರ ಆಗಲ್ಲ ಅಂತ ಅದೊಂದೇ ಭಯ ಮೇಡಮ್. ಎಸ್ ಆನಂದ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸಾಮಾನ್ಯವಾಗಿ ಪೋಷಕರಿಗೆ ಈಗ ಆತಂಕ ಉಂಟಾಗಿದೆ. 3.5 ಕೆಜಿ ತೂಕ ಇದೆ ಮಗು, ಆರೋಗ್ಯವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ 3ನೇ ಕಾಲೊಂದು ಬೆನ್ನಿನ ಕೆಳಭಾಗದಲ್ಲಿ ಬೆಳೆದಿರೋದು ಈಗ ಆತಂಕದ ವಿಷಯವಾಗಿದೆ. ವೈದ್ಯರನ್ನ ಭೇಟಿಯಾಗೋದಕ್ಕೆ ಬೇರೆ ಆಸ್ಪತ್ರೆಗೆ ತೆರಳಿದ್ದಾರೆ ಈಗಾಗಲೇ. ಆದರೆ ಮುಂದೆ ಮಗುವಿನ ಭವಿಷ್ಯ ಏನು ಅನ್ನೋದೇ ಪೋಷಕರ ಸದ್ಯದ ಆತಂಕ.